ನಮಸ್ಕಾರ ಎಲ್ಲರಿಗೂ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 3ನೇ ಸರ್ಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಸರ್ಗದ ವಿಷಯ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದಂತಹ ರಾಮಾಯಣ ಕಾವ್ಯದ ಸಂಕ್ಷೇಪ ನಿರೂಪಣೆ. ಧರ್ಮಾತ್ಮರಾದಂತಹ ವಾಲ್ಮೀಕಿ ಮಹರ್ಷಿಗಳು ಧರ್ಮ ಸಹಿತವಾಗಿ ಸಮಗ್ರವಾಗಿ ನಾರದರು ಹೇಳಿದಂತಹ ಧೀಮಂತನಾದ ಶ್ರೀರಾಮನ ಚರಿತ್ರೆಯನ್ನು ಕೇಳಿ ತನ್ನ ಅಂತರಂಗದಲ್ಲಿ ಅದನ್ನೇ ಪುನಃ ಪರ್ಯಾಲೋಚಿಸತೊಡಗಿದರು. ವಾಲ್ಮೀಕಿಗಳು ಪೂರ್ವಾಗ್ರ ದರ್ಭೆಗಳಿರುವಂತಹ ಆಸನದಲ್ಲಿ ಕುಳಿತು ಶುದ್ಧಾಚಮನವನ್ನು ಮಾಡಿ ಬದ್ಧಾಂಜಲಿಗಳಾಗಿ ಯೋಗಾರೂಢರಾಗಿ ಶ್ರೀರಾಮನ ಕಥೆಯ ಸರಣಿಯನ್ನು ನೆನೆಯುತ್ತಾ ಹೋದರು. ನಾರದರು ಹೇಳಿದಂತಹ ಬೀಜರೂಪವಾದ ರಾಮಾಯಣವನ್ನು ಅನುಸಂಧಾನ ಮಾಡ್ತಾ ಶ್ರೀರಾಮ, ಲಕ್ಷ್ಮಣ, ಸೀತೆ ಹಾಗೂ ರಾಜ ಮತ್ತು ರಾಣಿಯರೊಂದಿಗೆ ರಾಜ ದಶರಥ ಇವರಿಗೆ ಸಂಬಂಧಿಸಿದಂತಹ ನಗು, ಮಾತು, ನಡೆ, ರಾಜ್ಯಪಾಲನೆ ಮೊದಲಾದ ಎಲ್ಲ ಚೇಷ್ಟೆಗಳನ್ನು ಮಹರ್ಷಿಗಳು ಯೋಗ ಮಾರ್ಗದಿಂದ ಚೆನ್ನಾಗಿ ಸಾಕ್ಷಾತ್ಕರಿಸಿಕೊಂಡರು. ಸತ್ಯಪ್ರತಿಜ್ಞ ಶ್ರೀರಾಮಚಂದ್ರನು ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ವನದಲ್ಲಿ ಸಂಚರಿಸುವಾಗ ನಡೆಸಿದ ಲೀಲೆಗಳೆಲ್ಲ ಅವರ ದೃಷ್ಟಿಗೆ ಗೋಚರಿಸಿತು. ಯೋಗವನ್ನು ಆಶ್ರಯಿಸಿ ಆ ಧರ್ಮಾತ್ಮ ಮಹರ್ಷಿಯು ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ಅಂಗೈ ನೆಲ್ಲಿಕಾಯಿಯಂತೆ ಪ್ರತ್ಯಕ್ಷವಾಗಿ ನೋಡಿದರು. ಎಲ್ಲರ ಮನಸ್ಸಿಗೆ ಪ್ರಿಯವಾದಂತಹ ಭಗವಾನ್ ಶ್ರೀರಾಮನ ಚರಿತ್ರವನ್ನು ಯೋಗ ಧರ್ಮದ ಸಮಾಧಿಯ ಮೂಲಕ ಯಥಾರ್ಥವಾಗಿ ನಿರೀಕ್ಷಿಸಿ ಮಹಾಬುದ್ಧಿವಂತರಾದಂತಹ ವಾಲ್ಮೀಕಿ ಮಹರ್ಷಿಗಳು ಅದೆಲ್ಲವನ್ನು ಮಹಾಕಾವ್ಯವಾಗಿ ನೋಡಲು ಪ್ರಯತ್ನಿಸಿದರು. ಮಹಾತ್ಮ ನಾರದರು ಮೊದಲು ವರ್ಣಿಸಿದಂತೆ ಕ್ರಮವಾಗಿ ಪೂಜ್ಯರಾದ ವಾಲ್ಮೀಕಿ ಮುನಿಗಳು ರಘುವಂಶಭೂಷಣ ಶ್ರೀರಾಮನ ಚರಿತ್ರೆಯನ್ನು ರಾಮಾಯಣ ಕಾವ್ಯವಾಗಿ ನಿರ್ಮಿಸಿದರು. ಸಮುದ್ರವು ಎಲ್ಲ ರತ್ನಗಳ ನಿಧಿ ಇರುವಂತೆಯೇ ಈ ಮಹಾಕಾವ್ಯವು ಗುಣ, ಅಲಂಕಾರ, ಧ್ವನಿ ಮುಂತಾದ ರತ್ನಗಳ ಭಂಡಾರವಾಗಿದೆ. ಅಷ್ಟೇ ಅಲ್ಲ, ಇದು ಸಮಸ್ತ ಶ್ರುತಿಗಳ ಸಾರಭೂತ ಅರ್ಥವನ್ನು ಪ್ರತಿಪಾದಿಸುವುದರಿಂದ ಎಲ್ಲರ ಕಿವಿಗಳಿಗೆ ಇಂಪಾಗಿದೆ ಹಾಗೂ ಎಲ್ಲರ ಚಿತ್ತವನ್ನು ಸೆಳೆದುಕೊಳ್ಳುವುದಾಗಿದೆ. ಇದು ಧರ್ಮ, ಅರ್ಥ, ಕಾಮ, ಮೋಕ್ಷರೂಪಿ ಗುಣಗಳಿಂದ ಅಂತಂದರೆ ಫಲಗಳಿಂದ ಕೂಡಿದ್ದು ಇವುಗಳನ್ನು ವಿಸ್ತಾರವಾಗಿ ಪ್ರತಿಪಾದಿಸುವುದಾಗಿದೆ. ಶ್ರೀರಾಮನ ಅವತಾರ, ಅವನ ಮಹಾನ್ ಪರಾಕ್ರಮ, ಅವನ ಸರ್ವಾನುಕೂಲತೆ, ಲೋಕಪ್ರಿಯತೆ, ಕ್ಷಮೆ, ಸೌಮ್ಯಭಾವ ಹಾಗೂ ಸತ್ಯಶೀಲತೆ ಇವುಗಳನ್ನು ಈ ಮಹಾಕಾವ್ಯದಲ್ಲಿ ಮಹರ್ಷಿಗಳು ವರ್ಣಿಸಿದರು. ವಿಶ್ವಾಮಿತ್ರರೊಂದಿಗೆ ಹೋದ ಶ್ರೀರಾಮ ಲಕ್ಷ್ಮಣರು ನಡೆಸಿದಂತಹ ನಾನಾ ರೀತಿಯ ವಿಚಿತ್ರ ಲೀಲೆಗಳನ್ನು ಹಾಗೂ ನಡೆದಂತಹ ಅದ್ಭುತ ಘಟನೆಗಳನ್ನು ಹೀಗೆ ಎಲ್ಲವನ್ನೂ ಮಹರ್ಷಿಗಳು ವರ್ಣಿಸಿದರು. ಶ್ರೀರಾಮನಿಂದ ಮಿಥಿಲೆಯಲ್ಲಿ ಧನುರ್ಭಂಗ, ಜನಕನಂದಿನಿ, ಸೀತೆ ಮತ್ತು ಊರ್ಮಿಳೆಯೇ ಮೊದಲಾದವರ ವಿವಾಹದ ವರ್ಣನೆಯನ್ನು ಇದರಲ್ಲಿ ಮಾಡಿರ್ತಾರೆ. ಶ್ರೀರಾಮ ಪರಶುರಾಮರ ಸಂವಾದ, ದಶರಥನಂದನ ಶ್ರೀರಾಮನ ಕಲ್ಯಾಣ ಗುಣಗಳನ್ನು, ಅವನ ಪಟ್ಟಾಭಿಷೇಕ, ಕೈಕೇಯಿಯ ದುಷ್ಟತೆ, ಶ್ರೀರಾಮ ಪಟ್ಟಾಭಿಷೇಕದಲ್ಲಿನ ವಿಘ್ನ, ರಾಮನ ವನವಾಸ, ದಶರಥ ರಾಜನ ಶೋಕ ವಿಲಾಪ ಮತ್ತು ಪರಲೋಕ ಗಮನ, ಪ್ರಜೆಗಳ ವಿಷಾದ, ಜೊತೆಗೆ ಹೋದ ಪ್ರಜಾಜನರನ್ನು ನಡುದಾರಿಯಲ್ಲೇ ಬಿಡುವುದು, ನಿಷಾದ ರಾಜ ಗುಹನೊಂದಿಗೆ ಮಾತುಕತೆ, ಸುಮಂತನನ್ನು ಅಯೋಧ್ಯೆಗೆ ಹಿಂತಿರುಗಿಸಿದುದು ಮೊದಲಾದವುಗಳನ್ನು ವಾಲ್ಮೀಕಿಯವರು ಉಲ್ಲೇಖಿಸ್ತಾರೆ. ಶ್ರೀರಾಮ, ಸೀತಾ, ಲಕ್ಷ್ಮಣರು ಗಂಗೆಯನ್ನು ದಾಟಿದುದು, ಭರದ್ವಾಜ ಮುನಿಯನ್ನು ದರ್ಶಿಸಿದುದು, ಭರದ್ವಾಜರ ಅಣತಿಯಂತೆ ಚಿತ್ರಕೂಟಕ್ಕೆ ಹೋದದ್ದು, ಅಲ್ಲಿಯ ನೈಸರ್ಗಿಕ ಶೋಭೆಯನ್ನು ನೋಡುವುದು, ಚಿತ್ರಕೂಟದಲ್ಲಿ ಪರ್ಣಕುಟಿಯನ್ನು ರಚಿಸುವುದು, ಅದರಲ್ಲಿ ವಾಸಿಸುವುದು, ಅಲ್ಲಿಗೆ ಭರತನು ಶ್ರೀರಾಮನನ್ನು ಕಾಣಲು ಬರುವುದು, ಅವನನ್ನು ಅಯೋಧ್ಯೆಗೆ ಮರಳಿ ಹೋಗಲು ಒಪ್ಪಿಸುವುದು, ಶ್ರೀರಾಮನು ತಂದೆಗೆ ಜಲಾಂಜಲಿಯನ್ನು ಅರ್ಪಿಸುವುದು, ಭರತನಿಂದ ಅಯೋಧ್ಯೆಯ ಸಿಂಹಾಸನದಲ್ಲಿ ಶ್ರೀರಾಮನ ಶ್ರೇಷ್ಠ ಪಾದುಕಾ ಪಟ್ಟಾಭಿಷೇಕ, ನಂದಿಗ್ರಾಮದಲ್ಲಿ ಭರತನು ವಾಸಿಸುವುದು, ಶ್ರೀರಾಮನು ದಂಡಕಾರಣ್ಯಕ್ಕೆ ಹೋದದ್ದು, ಶ್ರೀರಾಮನಿಂದ ವಿರಾಧನ ವಧೆ, ಶರಭಂಗ ಮುನಿಯ ದರ್ಶನ, ಸುತೀಕ್ಷ್ಣರ ಸಮಾಗಮ, ಅನುಸೂಯೆಯ ಜೊತೆಗೆ ಸೀತಾದೇವಿಯು ಸ್ವಲ್ಪ ಕಾಲ ಇರುವುದು, ಆಕೆಯು ಸೀತಾದೇವಿಗೆ ಅಂಗರಾಗವನ್ನು ನೀಡಿದುದು, ಶ್ರೀರಾಮನೇ ಮೊದಲಾದವರಿಂದ ಅಗಸ್ತ್ಯರ ದರ್ಶನ, ಅವರು ನೀಡಿದ ವೈಷ್ಣವ ಧನಸ್ಸನ್ನು ಸ್ವೀಕರಿಸಿದುದು, ಶೂರ್ಪಣಖ ಸಂವಾದ, ರಾಮನ ಅಪ್ಪಣೆಯಂತೆ ಲಕ್ಷ್ಮಣನು ಆಕೆಯ ಮೂಗನ್ನು ಕತ್ತರಿಸಿ ವಿರೂಪಗೊಳಿಸಿದ್ದು, ಶ್ರೀರಾಮನು ಖರ, ದೂಷಣ, ತ್ರಿಶಿರ ಇವರನ್ನು ವಧಿಸಿದ್ದು, ಶೂರ್ಪನಖೆಯ ಉತ್ತೇಜನದಿಂದ ರಾವಣನು ರಾಮನ ಪ್ರತೀಕಾರಕ್ಕಾಗಿ ಹೊರಟಿದ್ದು, ಮಾರೀಚನ ವಧೆ, ರಾವಣನು ವಿದೇಹನಂದಿನಿ ಸೀತೆಯನ್ನು ಅಪಹರಿಸಿದ್ದು, ಸೀತೆಗಾಗಿ ಶ್ರೀ ರಘುನಾಥನ ವಿಲಾಪ,
ರಾವಣನು ಗೃಧ್ರ ರಾಜ ಜಟಾಯುವನ್ನ ವಧಿಸಿದ್ದು, ಶ್ರೀರಾಮ ಲಕ್ಷ್ಮಣರು ಕಬಂಧನನ್ನ ದರ್ಶಿಸಿದ್ದು ಮತ್ತು ವಧೆ, ಪಂಪಾ ದರ್ಶನ, ಶಬರಿ ನೀಡಿದ ಫಲಗಳನ್ನು ಸ್ವೀಕರಿಸಿದ್ದು, ಸೀತೆಗಾಗಿ ಶ್ರೀರಾಮನ ವಿಲಾಪ, ಪಂಪಾ ಸರೋವರದ ಬಳಿ ಹನುಮಂತನ ಭೇಟಿ, ಶ್ರೀರಾಮ ಮತ್ತು ಲಕ್ಷ್ಮಣರು ಹನುಮಂತನೊಂದಿಗೆ ಋಷ್ಯಮೂಕ ಪರ್ವತಕ್ಕೆ ಹೋದದ್ದು, ಸುಗ್ರೀವನ ಸಖ್ಯ ಸುಗ್ರೀವನಿಗೆ ತನ್ನ ಬಲದ ಬಗ್ಗೆ ವಿಶ್ವಾಸವನ್ನು ಉಂಟು ಮಾಡಿದ್ದು, ವಾಲಿ ಸುಗ್ರೀವರ ಯುದ್ಧ, ಶ್ರೀರಾಮನು ವಾಲಿಯನ್ನ ಕೊಂದದ್ದು, ಸುಗ್ರೀವನ ಪಟ್ಟಾಭಿಷೇಕ, ವಾಲಿ ಪತ್ನಿ ತಾರೆಯ ವಿಲಾಪ, ಶರತ್ಕಾಲದಲ್ಲಿ ಸೀತಾನ್ವೇಷಣೆ ಮಾಡುವುದಾಗಿ ಸುಗ್ರೀವನ ಪ್ರತಿಜ್ಞೆ, ಮಳೆಗಾಲದಲ್ಲಿ ಶ್ರೀರಾಮನು ಮಾಲ್ಯವಂತ ಪರ್ವತದ ಪ್ರಸ್ರವಣ ಎಂಬ ಶಿಖರದಲ್ಲಿ ವಾಸಿಸಿದ್ದು, ರಘುಕುಲ ಸಿಂಹ ರಾಮನು ಸುಗ್ರೀವನ ಕುರಿತಂತಹ ಕ್ರೋಧವನ್ನ ತೋರಿಸಿದ್ದು, ಸುಗ್ರೀವನು ಸೀತಾನ್ವೇಷಣೆಗಾಗಿ ವಾನರನ್ನ ಕರೆಸಿದ್ದು, ಸುಗ್ರೀವನು ಎಲ್ಲ ದಿಕ್ಕುಗಳಿಗೆ ವಾನರನ್ನ ಕಳಿಸಿದ್ದು, ಅವರಿಗೆ ಪೃಥ್ವಿಯ ದ್ವೀಪ, ಸಮುದ್ರ ಮುಂತಾದವುಗಳ ಪರಿಚಯ ಹೇಳಿದ್ದು, ಶ್ರೀರಾಮನು ಸೀತೆಯ ನಂಬಿಕೆಗಾಗಿ ಹನುಮಂತನಿಗೆ ಅಂಗುಲೀಯಕವನ್ನ ಕೊಟ್ಟದ್ದು, ವಾನರರಿಗೆ ಸ್ವಯಂ ಪ್ರಭೆಯ ಗುಹೆಯ ದರ್ಶನ, ಸಮುದ್ರ ತೀರದಲ್ಲಿ ವಾನರರ ಪ್ರಾಯೋಪವೇಶ, ಸಂಪಾತಿಯ ಭೇಟಿ, ಮಾತುಕತೆ, ಸಮುದ್ರ ಉಲ್ಲಂಘನೆಗಾಗಿ ಹನುಮಂತನು ಮಹೇಂದ್ರ ಪರ್ವತವನ್ನ ಏರಿದ್ದು, ಸಮುದ್ರೋಲ್ಲಂಘನ, ಸಮುದ್ರದ ಮಾತಿನಂತೆ ಮೇಲೆ ಎದ್ದ ಮೈನಾಕನ ದರ್ಶನ, ರಾಕ್ಷಸೀ ತರ್ಜನ, ಛಾಯಾಗ್ರಾಹಿ ಸಿಂಹಿಕೆಯನ್ನ ಹನುಮಂತನು ಕೊಂದದ್ದು, ಲಂಕೆಯ ಆಧಾರಭೂತ ತ್ರಿಕೂಟ ಪರ್ವತದ ದರ್ಶನ, ರಾತ್ರಿಯಲ್ಲಿ ಲಂಕಾ ಪ್ರವೇಶ, ಹನುಮಂತನು ಒಬ್ಬಂಟಿಗನಾದ್ದರಿಂದ ತನ್ನ ಕರ್ತವ್ಯವನ್ನ ಚಿಂತಿಸಿದ್ದು, ರಾವಣನ ಪಾನಭೂಮಿಗೆ ಆಗಮನ, ಅಂತಃಪುರದ ಸ್ತ್ರೀಯರನ್ನ ನೋಡಿದ್ದು, ಹನುಮಂತನು ರಾವಣನನ್ನ ನೋಡಿದ್ದು, ಪುಷ್ಪಕ ವಿಮಾನದ ನಿರೀಕ್ಷಣ, ಅಶೋಕವನಕ್ಕೆ ಹೋದದ್ದು, ಅಲ್ಲಿಂದ ಮುಂದೆ ಸೀತೆಯನ್ನ ದರ್ಶಿಸಿದ್ದು, ಅಭಿಜ್ಞಾನಕ್ಕಾಗಿ ಸೀತೆಗೆ ಉಂಗುರವನ್ನ ನೀಡಿದ್ದು, ಆಕೆಯೊಂದಿಗೆ ಮಾತುಕತೆ, ರಾಕ್ಷಸಿಯರು ಸೀತೆಯನ್ನ ಹೆದರಿಸಿದ್ದು, ತ್ರಿಜಟೆಯು ತಿಳಿಸಿದಂತಹ ಸ್ವಪ್ನ ವೃತ್ತಾಂತ, ಹನುಮಂತನಿಗೆ ಸೀತೆಯು ಚೂಡಾಮಣಿಯನ್ನ ಕೊಟ್ಟದ್ದು, ಹನುಮಂತನು ಅಶೋಕವನವನ್ನ ಹಾಳುಗೆಡವಿದ್ದು, ರಾಕ್ಷಸರು ಓಡಿ ಹೋದದ್ದು, ರಾವಣನ ಸೇವಕರನ್ನ ಹನುಮಂತನು ಕೊಂದು ಹಾಕಿದ್ದು, ಹನುಮಂತನು ಬಂಧಿತನಾಗಿ ರಾವಣನ ಸಭೆಗೆ ಹೋದದ್ದು, ಮಾರುತಿ ಗರ್ಜನೆ, ಲಂಕಾ ದಹನ, ಸಮುದ್ರವನ್ನ ಹಾರಿ ಮರಳಿ ಬಂದು ವಾನರರೊಂದಿಗೆ ಮಧುಪಾನ, ಹನುಮಂತನು ಶ್ರೀರಾಮಚಂದ್ರನಿಗೆ ಆಶ್ವಾಸನೆಯನ್ನ ಇತ್ತದ್ದು, ಸೀತೆಯು ಕೊಟ್ಟ ಚೂಡಾಮಣಿಯನ್ನ ರಾಮನಿಗೆ ಅರ್ಪಿಸುವುದು, ಸುಗ್ರೀವ ಮತ್ತು ವಾನರ ಸೈನ್ಯದೊಂದಿಗೆ ರಾಮನ ಲಂಕಾ ಯಾತ್ರೆಯಲ್ಲಿ ಸಮುದ್ರನ ಭೇಟಿ, ನಳನು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿದ್ದು, ವಿಭೀಷಣ ಶರಣಾಗತ, ಸೇತುವೆಯ ಮೂಲಕ ವಾನರ ಸೈನ್ಯ ಸಮುದ್ರ ದಾಟಿದ್ದು, ರಾತ್ರಿಯಲ್ಲಿ ವಾನರರು ಲಂಕೆಯನ್ನ ಮುತ್ತಿದ್ದು, ವಿಭೀಷಣನೊಂದಿಗೆ ರಾಮನ ಮೈತ್ರಿ, ವಿಭೀಷಣನು ರಾಮನಿಗೆ ರಾವಣ ವಧೆಯ ಉಪಾಯವನ್ನ ತಿಳಿಸಿದ್ದು, ಕುಂಭಕರ್ಣನ ನಿಧನ, ಮೇಘನಾಥನ ವಧೆ, ರಾವಣನ ವಿನಾಶ, ಸೀತಾ ಪ್ರಾಪ್ತಿ, ಲಂಕೆಯಲ್ಲಿ ವಿಭೀಷಣ ಪಟ್ಟಾಭಿಷೇಕ, ಶ್ರೀರಾಮನು ಪುಷ್ಪಕ ವಿಮಾನವನ್ನು ನೋಡಿದ್ದು, ಅದರ ಮೂಲಕ ಅಯೋಧ್ಯೆಗೆ ಪ್ರಸ್ಥಾನ, ಶ್ರೀರಾಮನು ಭರದ್ವಾಜರನ್ನ ಭೇಟಿಯಾದದ್ದು, ಅಯೋಧ್ಯೆಗೆ ಹೋಗಿ ಭರತನನ್ನ ಕಾಣುವುದು, ಶ್ರೀರಾಮ ಪಟ್ಟಾಭಿಷೇಕೋತ್ಸವ, ರಾಮನು ಎಲ್ಲ ವಾನರ ಸೇನೆಯನ್ನ ಬೀಳ್ಕೊಟ್ಟಿದ್ದು, ತನ್ನ ರಾಷ್ಟ್ರದ ಪ್ರಜೆಯನ್ನ ಪ್ರಸನ್ನವಾಗಿಸುವುದು, ಸೀತಾ ಪರಿತ್ಯಾಗ ಮುಂತಾದ ವೃತ್ತಾಂತಗಳನ್ನು ಹಾಗೂ ಈ ಪೃಥ್ವಿಯಲ್ಲಿ ಶ್ರೀರಾಮನು ಭವಿಷ್ಯದಲ್ಲಿ ನಡೆಸಿದ ಚರಿತ್ರೆಯನ್ನು ಪೂಜ್ಯರಾದ ವಾಲ್ಮೀಕಿ ಮುನಿಗಳು ತಮ್ಮ ಶ್ರೇಷ್ಠ ಮಹಾಕಾವ್ಯದಲ್ಲಿ ದಾಖಲಿಸಿದ್ದಾರೆ. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 3ನೇ ಸರ್ಗ ಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.